86 ದಿನಗಳ ಬಳಿಕ ಭೂಮಿಗೆ ಆಗಮಿಸಿರೋದು ಸುನೀತಾ ವಿಲಿಯಮ್ಸ್. ಒಂದು ವಾರದ ಮಟ್ಟಿಗೆ ಬಾಹ್ಯಾಕಾಶದ ಅಧ್ಯಯನಕ್ಕೆ ಅಂತ ತೆರಳಿದವರು ಅಲ್ಲೇ ಟೆಕ್ನಿಕಲ್ ಸಮಸ್ಯೆಯಿಂದಾಗಿ ಲಾಕ್ ಆಗಿದ್ರು. 9 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳಿದುಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿತ್ತು. ಈಗ 9 ತಿಂಗಳ ನಂತರ ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿದ್ದಾರೆ. ಸೇಫ್ ಆಗಿ ಅವರನ್ನ ಈಗಾಗಲೇ ಸ್ವಾಗತಿಸಿಕೊಳ್ಳಲಾಗಿದೆ. ಜೊತೆಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಬಾಹ್ಯಾಕಾಶದಿಂದ 17 ಗಂಟೆ ಪ್ರಯಾಣ. ಈ ಪ್ರಯಾಣದ ಬಳಿಕ ಭೂಸ್ಪರ್ಶ ಆಗಿದೆ. ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ನಲ್ಲಿ ನೌಕೆಯಲ್ಲಿ ಪ್ರಯಾಣ ಆಗಿರೋದು. ಅವರನ್ನ ಈಗಾಗಲೇ ಕರ್ಕೊಂಡು ಬಂದಿದ್ದಾರೆ. ಫ್ಲೋರಿಡಾ ಸಮುದ್ರಕ್ಕೆ ಬಂದಿಳಿದಿದೆ ಸ್ಪೇಸ್ ಕ್ರೂ 9 ನೌಕೆ. ಅದರ ಪ್ರೊಸೀಜರ್ ಹೇಗಿರುತ್ತೆ, ಪ್ರಕ್ರಿಯೆಗಳು ಹೇಗಿರುತ್ತೆ ಅದನ್ನ ನೀವು ಬೆಳಗ್ಗೆಯಿಂದ ಕೂಡ ಗಮನಿಸ್ತಾ ಇದ್ದೀರಾ. ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿದಂತ 4 ತಂಡ, 4 ಗಗನಯಾತ್ರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಭೂಮಿಗೆ ಬಂದಿಳಿದಿದ್ದಾರೆ. ಒಂದು ರೀತಿಯ ಹೊಸ ವಾತಾವರಣ ಅವರಿಗೆ. 9 ತಿಂಗಳ ಕಾಲ ಸ್ಪೇಸ್ನಲ್ಲೇ ಉಳ್ಕೊಂಡಿದ್ರು. ಅಲ್ಲಿಯ ವಾತಾವರಣ ಬೇರೆ, ಈಗ ಭೂಮಿಯ ವಾತಾವರಣಕ್ಕೆ ಒಗ್ಗಿಕೊಳ್ಬೇಕು ಅಂದರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಅಮೆರಿಕದ ಫ್ಲೋರಿಡಾ ಸಮುದ್ರದಲ್ಲಿ ಸೇಫ್ ಆಗಿ ಲ್ಯಾಂಡಿಂಗ್ ಆಗಿರೋದು. ಆ ರೋಚಕ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬಹಳ ಅಪರೂಪದ ದೃಶ್ಯಗಳಿವು. ಒಂದು ರೀತಿಯಾಗಿ ಐತಿಹಾಸಿಕ ಕ್ಷಣ ಇರುವಂಥ ದೃಶ್ಯಗಳನ್ನ ನೀವು ಬೆಳಗ್ಗೆಯಿಂದನೂ ಕೂಡ ಗಮನಿಸ್ತಾ ಇದ್ದೀರಾ. 4 ಪ್ಯಾರಾಚೂಟ್ಗಳು, ಅದೇ ರೀತಿಯಾಗಿ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಬೇಕಾಗಿರುವಂಥ ಟೆಕ್ನಿಕಲ್ ಟೀಮ್ ಇರಬಹುದು, ಮತ್ತು ಸ್ಪೇಸ್ ಟೀಮ್ ಇರ್ಬೋದು, ಮತ್ತು ನೇವಿಯವರು, ಇವರೆಲ್ಲರೂ ಕೂಡ ಬಂದಿದ್ರು. ಅವರನ್ನು ಸೇಫ್ ಆಗಿ ಲ್ಯಾಂಡ್ ಮಾಡಿರೋದು. ಆ ನೌಕೆಯನ್ನು ಮತ್ತು ಈ ಹಡಗನ್ನು ಕನೆಕ್ಟ್ ಮಾಡಿಕೊಂಡು ಅವರನ್ನು ಇಳಿಸ್ಕೊಂಡು ಈ ರೀತಿಯಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋದು. ಕಾರಣ ಅವರ ಆರೋಗ್ಯ ಪರಿಸ್ಥಿತಿ, ಮನಸ್ಥಿತಿ ಅದೆಲ್ಲವೂ ಕೂಡ ಅಲ್ಲಿ ಸ್ಪೇಸ್ಗೆ ಈಗ 9 ತಿಂಗಳ ಕಾಲ ಒಗ್ಕೊಂಡಿರುತ್ತೆ. ಒಂದಷ್ಟು ಸಮಯದಲ್ಲಿ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಸುನೀತಾ ವಿಲಿಯಮ್ಸ್ ಅವರು ಕಡ್ಡಿ ಆಗಿಬಿಟ್ಟಿದ್ರು ಅಂತ. ಅಲ್ಲಿನ ವಾತಾವರಣದಕ್ಕೆ ಒಗ್ಕೊಳ್ಳೋದಕ್ಕಾಗದೆ ಈಗ ದಿಢೀರಂತ ಅವ್ರು ಭೂಮಿಯ ವಾತಾವರಣಕ್ಕೆ ಒಗ್ಕೊಳ್ಬೇಕು ಅಂದರೆ ಕಷ್ಟ. ಚಳಿ, ಬಿಸಿಲು ಇರ್ಬೋದು, ಇಲ್ಲಿನ ತಾಪಮಾನ ಇರ್ಬೋದು, ಅದೆಲ್ಲದಕ್ಕೂ ಕೂಡ. ಹಾಗಾಗಿ ಅವರನ್ನ ಕ್ವಾರಂಟೈನ್ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಸ್ಪೇಸಲ್ಲಿದ್ದಾಗ ಹೇಗಿದ್ರೋ ಅಂಥದ್ದೇ ಪರಿಸ್ಥಿತಿಯನ್ನು, ಅಂಥದ್ದೇ ವಾತಾವರಣವನ್ನು ಅವರಿಗೆ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಸದ್ಯಕ್ಕೆ ಈಗ 4 ಗಗನಯಾತ್ರಿಗಳು ಕೂಡ ಭೂಮಿಗೆ ಬಂದು ತಲುಪಿದ್ದಾರೆ. ಅವರು ಬಂದ ತಕ್ಷಣ ಈಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರೋದು. ಕಾರಣ ಅವರಿಗೆ ಆ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಇಲ್ಲಿಗೆ ದಿಢೀರಂತ ಭೂಮಿಗೆ ಬಂದ ತಕ್ಷಣ ಭೂಮಿಯ ವಾತಾವರಣಕ್ಕೆ ಬಿಟ್ಟರೆ ಅವ್ರಿಗೆ ಸ್ವತಃ ನಡೆಯೋ ಶಕ್ತಿ ಕೂಡ ಇರಲ್ಲ. ಇನ್ನೊಬ್ಬರ ಹೆಲ್ಪನ್ನು ತೆಗೆದುಕೊಳ್ಬೇಕಾಗುತ್ತೆ. ಕಾರಣ ಅಲ್ಲಿಯ ವಾತಾವರಣಕ್ಕೆ ಒಗ್ಕೊಂಡಿರ್ತಾರೆ, ಅಲ್ಲಿ ಹೇಗೋ ಇರ್ತಾರೆ. ಆದರೆ ಇಲ್ಲಿಗೆ ಬಂದ ತಕ್ಷಣ ಅಲ್ಲಿಗೂ ಇಲ್ಲಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಅವರನ್ನು ಈಗ 17 ಗಂಟೆ ಪ್ರಯಾಣ ಏನಿದೆ ಸ್ಪೇಸ್ನಿಂದ ಇಲ್ಲಿಗೆ, ಆ 17 ಗಂಟೆಯ ಪ್ರಯಾಣ ಮುಕ್ತಾಯ ಆಗಿದ್ದು ಇವತ್ತು ಅಮೆರಿಕದ ಫ್ಲೋರಿಡಾದ ಸಮುದ್ರದಲ್ಲಿ ಅವರನ್ನು ಆ ಕ್ಯಾಪ್ಸುಲ್ ಮೂಲಕ ನೋಡಿ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ರೀತಿ ಇದ್ಯಾವುದೋ ಹಾಲಿವುಡ್ ಅಥವಾ ಬಾಲಿವುಡ್ ಸಿನಿಮಾದ ದೃಶ್ಯಗಳೆಲ್ಲ ರಿಯಲ್ ಆಗಿ ಇವತ್ತು ಅಮೆರಿಕದ ಫ್ಲೋರಿಡಾ ಸಮುದ್ರದಲ್ಲಿ ಆಗಿರುವಂಥ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. 4 ಗಗನಯಾತ್ರಿಗಳನ್ನು ನೇವಿ ಟೀಮ್ ಇರ್ಬೋದು, ಅದೇ ರೀತಿಯಾಗಿ ಸ್ಪೇಸ್ ಟೀಮ್, ಟೆಕ್ನಿಕಲ್ ಟೀಮ್ ಅವರೆಲ್ಲರೂ ಕೂಡ ಬಹಳ ಸುರಕ್ಷಿತವಾಗಿ ಇವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಅವೆಲ್ಲ ದೃಶ್ಯಗಳನ್ನು ಕೂಡ ನೀವು TV5